ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತುಳಸಿ ಯಾಕಮ್ಮ, ಯಾಕಷ್ಟು ಜೋರಾಗಿ ಕೂಗ್ಕೊಂಡೆ? ಅತ್ತೆ, ಜ್ಯೋತಿ ರೌಡಿಗಳನ್ನ ಬಿಟ್ಟು ನನ್ನ ಹೊಡ್ಸೋಕ್ ನೋಡಿದ್ಲು. ಏನ್ ಹೇಳ್ತಿದ್ಯಮ್ಮ? ಕನ್ಸ್ಕಂಡ್ಯಾ? ಹೌದು ಅತ್ತೆ. ತುಂಬಾ ಕೆಟ್ಟ ಕನ್ಸು. ನನ್ಗೆ ಯಾಕೋ ಭಯ ಆಗ್ತಿದೆ ಅತ್ತೆ. ನಿನ್ಗಿಂತ ಹೆಚ್ಚಾಗಿ ನನಗೆ ಭಯ ಆಗ್ತಿದೆ ತುಳಸಿ. ನನ್ಗೆ ಈ ರೀತಿ ಕನ್ಸು ಬಿದ್ದಿದೆ ಅಂದ್ರೆ ಜ್ಯೋತಿ ಯಾಕೋ ತಪ್ಪದಾರಿಯಲ್ಲಿ ನಡೀತಿದ್ದಾಳೆ ಅನ್ನಿಸ್ತಿದೆ. ಅಂದ್ರೆ ಅಂದ್ರೆ ನಮ್ಮ ಮನೆ ಮುಂದೆ ಗಲಾಟೆ ಮಾಡಿ ಬೆಂಕಿ ಹಚ್ಚಿದ್ದು, ಪ್ರಚಾರದಲ್ಲಿ ಜ್ಯೋತಿನ ಕೊಲ್ಲೋದಕ್ಕೆ ನೋಡಿದ್ದು, ಕೆಂಪಂಗೆ ಚಾಕು ಚುಚ್ಚಿದ್ದು, ಇದೆಲ್ಲ ಜ್ಯೋತಿ ಪ್ಲಾನ್ ಅಂತ ಅನ್ನಿಸ್ತಾ ಇದೆ. ತುಳಸಿ, ಏನಮ್ಮ ಹೇಳ್ತಿದ್ಯಾ? ಹೌದು ಅತ್ತೆ, ನನಗೆ ಈ ಥರ ಕನಸು ಬಿದ್ದಿದೆ ಅಂದರೆ ಖಂಡಿತ ನನ್ನ ಅನುಮಾನ ನಿಜಾನೇ ಆಗಿರುತ್ತೆ. ಜ್ಯೋತಿನ ನಾವು ಸರಿ ದಾರಿಗೆ ತರಲೇಬೇಕು. ಇಲ್ಲಾಂದ್ರೆ ಅವಳ ಜೀವನದ ಜೊತೆ ಅಣ್ಣನ ಜೀವನನೂ ಹಾಳಾಗ್ಬಿಡುತ್ತೆ. ಹಾಗಾಗಬಾರ್ದು. ನಾವು ಆದಷ್ಟು ಬೇಗ ಜ್ಯೋತಿ ಜೊತೆ ಮಾತಾಡಲೇಬೇಕು. ಅವಳ ಜೊತೆ ಹೇಗೆ ಮಾತಾಡ್ತೀಯ ತುಳಸಿ? ಮೊದಲೇ ಅವಳು ನಮ್ಮನ್ನ ಕಂಡ್ರೆ ಉರಿದು ಬೀಳ್ತಾ ಇದ್ದಾಳೆ. ಇವಾಗ ಹೋಗಿ ನಾವು ಮಾತಾಡಿದ್ರೆ ಅವಳು ಕೇಳ್ತಾಳ? ಅದೆಲ್ಲ ಆಗೋ ಮಾತಾ? ಮತ್ತೀಗೇನು ಮಾಡೋದು ಅತ್ತೆ? ಮೊದಲು ನಮ್ಮ ಶಿವರಾಜನು ಇಂದ್ರನು ಸ್ಟೇಷನಿಂದ ಆಚೆ ಬರಲಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಈಗ ನೀನು ಮಲ್ಕೊಳ್ಳವ? ಹೇಗೆ ಮಲ್ಕೊಳ್ಳಿ ಅತ್ತೆ? ಬೇರೆ ಏನಾದರೂ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿ ನಿದ್ದೆ ಹೇಗೆ ಬರುತ್ತೆ ಹೇಳಿ? ಭಗವಂತ, ನಮ್ಮ ತುಳಸಿಗೆ ಬಿದ್ದಿರೋ ಕೆಟ್ಟ ಕನಸು ಸುಳ್ಳಾಗುವಾಗ ಮಾಡು ತಂದೆ. ದೇವ್ರೆ, ಅಣ್ಣನ ಕನಸನ್ನ ಬದಲಾಯಿಸಿದ ಹಾಗೆ ಈ ಕನಸನ್ನು ಬದಲಾಯಿಸು. ನನಗೇನಾದರೂ ಪರವಾಗಿಲ್ಲ, ಆದರೆ ಅಣ್ಣ ಜ್ಯೋತಿ ಇಬ್ಬರು ಸಂತೋಷವಾಗಿ ಸಂಸಾರ ಮಾಡೋದು ಮುಖ್ಯ. ದಯವಿಟ್ಟು ಈ ಕನಸನ್ನ ಬದಲಾಯಿಸು. ಜ್ಯೋತಿ ಯಾಕೆ ಇಷ್ಟೊಂದು ಅವಸರದಲ್ಲಿ ಹೋಗ್ತಾ ಇದ್ದಾಳೆ? ಅವಳು ಹೋಗ್ತಾ ಇರೋದು ನೋಡಿದ್ರೆ ಯಾಕೋ ಅನುಮಾನ ಬರ್ತಾ ಇದೆಯಲ್ಲ.
ಇವಳೇನ್ ಮಾಡ್ತಿದ್ದಾಳಿಲ್ಲಿ? ಎಷ್ಟ್ ಸಲ ಹೇಳಿದೀನಿ ಪದೇ ಪದೇ ನನಗೆ ಕಾಲ್ ಮಾಡಬೇಡಿ, ಇಲ್ಲಿಗೆ ಬರಬೇಡಿ ಅಂತ. ಸಾರಿ ಮೇಡಮ್, ಸ್ವಲ್ಪ ಅರ್ಜೆಂಟ್ ಇತ್ತು. ಇವನು ನೋಡಕ್ ಒಳ್ಳೆ ರೌಡಿ ತರ ಇದ್ದಾನಲ್ಲ, ಇವಳ ಜೊತೆ ಇವನ್ಗೇನ್ ಕೆಲ್ಸ? ಇಲ್ಲೇನೋ ಕಂಟೆಂಟ್ ಸಿಗೋ ತರ ಇದೆ, ನೋಡೋಣ. ಅರ್ಜೆಂಟ್ ಇತ್ತು ಅಂದ್ರೆ ಬೇರೆಯವ್ರನ್ನ ಕಳ್ಸಿ ಅಂತ ಹೇಳಿದೀನಿ. ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನಾನ್ ನಿಮ್ಗೆ ಬರೀ ಹೆದರ್ಸಿ ಅಂತ ಹೇಳಿದ್ದು, ನೀವ್ ನೋಡಿದ್ರೆ ತೀವ್ದ್ ಬಂದಿದ್ದೀರಾ. ಆದ್ರೆ ಎಲ್ರೂ ಈ ಕೆಲ್ಸನ ಇಂದ್ರ ಮತ್ತೆ ತುಳಸಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ನಿಮ್ಮನ್ನೇನಾದ್ರೂ ನನ್ನ ಜೊತೆಗೆ ನೋಡಿದ್ರೆ ನಮ್ ಕೆಲ್ಸ ಕೆಡ್ತು. ನಮ್ ಪ್ಲಾನ್ ವರ್ಕ್ ಆಗಿ ಜನರ ಮನ್ಸಲ್ಲಿ ನನ್ನ ಬಗ್ಗೆ ಒಂದು ಸಿಂಪತಿ ಶುರುವಾಗಿದೆ. ಅವ್ರೆಲ್ರೂ ನನ್ನೇ ಗೆಲ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಂಥ ಟೈಮಲ್ಲಿ ನಿಮ್ಮನ್ನ ನನ್ನ ಜೊತೆ ನೋಡಿದ್ರೆ ನೀವ್ ನನ್ ಕಡೆ ಇರೋ ಅಂತ ಗೊತ್ತಾಗ್ಬಿಡುತ್ತೆ, ತೊಂದ್ರೆ ಆಗತ್ತೆ. ಎಲ್ಲ ಇವಳ ಬಲೆ ಇದ್ದಾಳಲ್ಲ, ನಾನೇ ಕ್ರಿಮಿನಲ್ ಅಂದ್ರೆ ಇವಳು ನನಗಿಂತ ಖತರ್ನಾಕ್ ಕ್ರಿಮಿನಲ್ಲು. ಯಾರ್ ಕಣ್ಗೂ ಕಾಣಿಸ್ಕೊಬೇಡಿ, ಹೊರಡಿ. ಸರಿ ಮೇಡಮ್. ಏನಾದ್ರೂ ಇದ್ರೆ ನಾನೇ ಕಾಲ್ ಮಾಡ್ತೀನಿ, ಇವಾಗ ಹೊರಡಿ ಸರಿ. ಬೇಗ.